ಬೇಸಿಗೆಯಲ್ಲಿ ಹಾವೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಉಂಟಾಗಿದೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಆರ್ಒ ಯಂತ್ರಗಳು ಸಂಪೂರ್ಣವಾಗಿ ಬಂದ್ ಆಗಿಬಿಟ್ಟಿದ್ದಾವೆ. ಕುಡಿಯೋ ನೀರಿಲ್ಲದೆ ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಡ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆ ಅಂದರೆ ಮೂಗು ಮುರಿಯೋರು ಜಾಸ್ತಿ. ಯಾಕಂದ್ರೆ ಇದೇ ಕಾರಣಕ್ಕೆ ಸರ್ಕಾರ ಎಲ್ಲ ಕೊಡುತ್ತೆ, ಆದರೆ ಕೆಲ ಭ್ರಷ್ಟ ಅಧಿಕಾರಿಗಳು ಅಥವಾ ಸಿಬ್ಬಂದಿ ವರ್ಗದಲ್ಲ ಅಂಥವರಿಂದ ಈ ರೀತಿ ಕೆಲಸ ಆಗ್ತಿರುತ್ತೆ. ನಾವೆಲ್ರಿಗೂ ಅಂತ ಹೇಳ್ತಿಲ್ಲ, ಇಲ್ಲಿ ಕೆಲವ್ರಿಗೆ ನೋಡಿ ಅಂಗಡಿಗಳಿಗೆ ಹೋಗ್ತಾ ಇದ್ದಾರೆ, ಬಾಟಲ್ ನೀರು ಮೊರೆ ಹೋಗ್ತಿದ್ದಾರೆ. ಅಲ್ಲೆಲ್ಲ ಬರುವಂಥವ್ರು ಬಡ ರೋಗಿಗಳ್ರಿ. ಕರೆಂಟ್ ಇದ್ದಾಗ ಮಾತ್ರ ಫ್ಯಾನ್ಗಳು, ಇಲ್ಲದಿದ್ದಾಗ ಮುಗೀತು. ಸೆಕೆ ಧಗೆ ಮತ್ತು ಜಾಸ್ತಿ ರೋಗ ಹಚ್ಕೊಂಡು ಬರಬೇಕಲ್ಲಿ. ಜನ್ರೇಟರ್ ಇದ್ದರೂ ಕೂಡ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಮತ್ತು ಯಾಕ್ರಿ ಆಸ್ಪತ್ರೆ ಅದು ಕೆಡುಬಿಡಿ, ಧ್ವಂಸ ಮಾಡಿಬಿಡಿ. ಆಸ್ಪತ್ರೆಯ ಹೆರಿಗೆ ಕೊಠಡಿಯಲ್ಲೇ ಗಂಭೀರವಾದಂಥ ಪರಿಸ್ಥಿತಿ ಇದೆ. ಬಿಸಿಲಿಗೆ ತಾಯಿ ಮಗು ವಿಭಾಗದಲ್ಲಿ ರೋಗಿಗಳು ತತ್ತರಿಸ್ತಾ ಇದ್ದಾರೆ. ಸರಿಯಾಗಿ ಫ್ಯಾನ್ ಇಲ್ಲ, ಕರೆಂಟ್ ಹೋದ್ರೆ ಏನು ಮಾಡೋದು? ಎಲ್ಲ ಕಂದಮ್ಮಗಳ್ರಿ, ಬಾಣಂತಿರಿಗೆ ತೊಂದರೆ ಆಗ್ತಾ ಇದೆ. ಶಿಶುಗಳನ್ನು ಅವರು ಹೊರಗಡೆ ಕರ್ಕೊಂಬರ್ಬೇಕು. ಆ ಹಸುಗುಸನ್ನು ಗಾಳಿ ಬೇಕಲ್ಲ. ನೋಡಿ ಇಂಥ ವ್ಯವಸ್ಥೆ ಹೊರಗಡೆ ದೊಡ್ಡದಾಗಿ ಕಟ್ಟಡ ಚೆನ್ನಾಗಿದೆ. ಇದು ಹಾವೇರಿ ಜಿಲ್ಲಾಸ್ಪತ್ರೆ ಅರಮನೆ ಥರ ಇದೆಯಪ್ಪ. ಇದು ಎಷ್ಟು ಕ್ಲೀನ್ ಇದೆ. ಹೊರಗಡೆಯಿಂದ ಅಷ್ಟು ಅದ್ಭುತವಾಗಿ ಬಿಲ್ಡಿಂಗ್ ಕಾಣಿಸುತ್ತೆ. ಒಳಗಡೆ ಹೋಗಿ ನೋಡಿದ್ರೆ ಅವ್ಯವಸ್ಥೆ, ಸಮಸ್ಯೆಗಳ ಸರಮಾಲೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಜಿಲ್ಲಾ ವೈದ್ಯಾಧಿಕಾರಿಗಳು ಏನು ಮಾಡ್ತಿದ್ದಾರೆ? ಭೇಟಿ ಕೊಡ್ತೀರಾ ನೀವು? ಅಥವಾ ತಾಲೂಕು ವೈದ್ಯಾಧಿಕಾರಿಗಳು ಯಾರಿದ್ದಾರೆ? ನೀವು ಒಂದು ಸಲ ವಿಸಿಟ್ ಮಾಡಿದ್ದೀರಾ? ಹೋಗಿ ನೋಡಿ ಒಳಗಡೆ ಪರಿಸ್ಥಿತಿ ಹೆಂಗಿದೆ ಅಂತೇಳಿ. ನೋಡಿ ನೀರೇ ಬರ್ತಾ ಇಲ್ಲ ಅಲ್ಲಿ, ಕಂಪ್ಲೀಟಾಗಿ ಬಂದಾಗಿಬಿಟ್ಟಿದೆ. ಮತ್ತು ಹೆಂಗ್ರಿ ನೀರು ಕುಡಿಬೇಕಲ್ಲಿ ಜನ, ರೋಗಿಗಳು? ಇವ್ರು ಆರಾಮಾಗಿ ಇವರೆಲ್ಲ ಬರ್ತಿರುತ್ತೆ. ಇವರಿಗೆ ವ್ಯವಸ್ಥೆ ಎಲ್ಲ ಇರುತ್ತೆ ಅಲ್ಲಿ, ಸಿಬ್ಬಂದಿಗಳಿಗೆ, ನರ್ಸ್ಗಳಿಗೆ, ಡಾಕ್ಟರ್ಗಳಿಗೆ, ಅವರಿಗೆಲ್ಲ ಫಿಲ್ಟರ್ ನೀರು. ಆದರೆ ನಮ್ಮ ರೋಗಿಗಳು, ಬರುವಂಥ ಸಾರ್ವಜನಿಕರು ನಲ್ಲಿ ಆನ್ ಮಾಡ್ತಾರೆ, ನೀರೇ ಇಲ್ಲ. ಮತ್ತು ಯಾಕೆ ಹಾಕಿದ್ರಿ? ತೆಗೆದು ಬಿಸಾಕಿ ಹೊರಗಡೆ. ಆರೋಗ್ಯ ಸಚಿವರು ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಆದಷ್ಟು ಬೇಗ ನೀರಿನ ವ್ಯವಸ್ಥೆ ಮಾಡಬೇಕು. ಮತ್ತು ಜನರೇಟರ್ ಕೂಡ ಅಲ್ಲಿ ಸರಿ ಆಗಬೇಕು. ಸೇವೆ ಯಾವುದು ಜಾಸ್ತಿ ಸಿಗ್ತಾ ಇಲ್ರಿ. ಒಬ್ರಿದ್ರು ಒಬ್ರು ಇಲ್ರಿ. ನೀರಿನಂತ ವ್ಯವಸ್ಥೆ ಏನೂ ಇಲ್ರಿ. ನೀರಿನ ವ್ಯವಸ್ಥೆ ಮುಖ್ಯ ಬೇಕ್ರಿ. ಬಿಸಿಲಂತೂ ಜಾಸ್ತಿ ಐತಿ. ಆ ಜಾಸ್ತಿ ಬಿಸಿಲಿದ್ದಕ್ಕೆ ಬರೋತ್ತಿಗೆ ನೀರು ಕುಡಿಬೇಕು ಅನ್ನಿಸ್ತೈತೆ ರೀ. ನೀರೇ ಸಿಗಂಗಿಲ್ಲ. ಆಮೇಲೆ ಹೊರಗಡೆ ನೀರು ಎಂಥವು ಇರ್ತಾವೆ ಏನ್ರಿ, ಅವು ನೀರು ಕುಡಿಯೋತ್ತಿಗೇನಂತೂ ಮತ್ತೊಂದಿಷ್ಟು ಆರೋಗ್ಯ ಹಾಳಾಕತ್ರಿ. ಹಾಳಾದ್ಮೇಲೆ ಮತ್ತು ಆರೋಗ್ಯ ಹಾಳಾಕತಿ ಅಂತ ಬಂದ ಮೇಲೆ ಆದ್ರೂ ಮತ್ತು ಡಾಕ್ಟ್ರ್ ಸಿಗಂಗಿಲ್ಲ ರೀ. ಸೇವೆ ಯಾವುದು ಜಾಸ್ತಿ ಸಿಗ್ತಾ ಇಲ್ರಿ. ಒಬ್ರಿದ್ರು ಒಬ್ರು ಇಲ್ರಿ. ನೀರಿನಂತ ವ್ಯವಸ್ಥೆ ಏನೂ ಇಲ್ರಿ. ನೀರಿನ ವ್ಯವಸ್ಥೆ ಮುಖ್ಯ ಬೇಕ್ರಿ. ಬಿಸಿಲಂತೂ ಜಾಸ್ತಿ ಐತಿ. ಆ ಜಾಸ್ತಿ ಬಿಸಿಲಿದ್ದಕ್ಕೆ ಬರೋತ್ತಿಗೆ ನೀರು ಕುಡಿಬೇಕು ಅನ್ನಿಸ್ತೈತೆ ರೀ. ನೀರೇ ಸಿಗಂಗಿಲ್ಲ. ಆಮೇಲೆ ಹೊರಗಡೆ ನೀರು ಎಂಥವು ಇರ್ತಾವೆ ಏನ್ರಿ, ಅವು ನೀರು ಕುಡಿಯೋತ್ತಿಗೇನಂತೂ ಮತ್ತೊಂದಿಷ್ಟು ಆರೋಗ್ಯ ಹಾಳಾಕತ್ರಿ. ಹಾಳಾದ್ಮೇಲೆ ಮತ್ತು